ಈ ಬಳ್ಳಾರಿಯ ರಕ್ತಸಿಕ್ತ ಅಧ್ಯಾಯಕ್ಕೆ ಅಥವಾ ಇಂಥದ್ದೊಂದು ರಾಜಕೀಯಕ್ಕೆ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಜಸ್ಟ್ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಒಬ್ರು ಜೀವ ಕಳೆದುಕೊಳ್ಳೋ ಮಟ್ಟಿಗೆ ಈ ರೀತಿ ಜಿದ್ದಾಜಿದ್ದು ಏರ್ಪಡುತ್ತೆ ಅಂತ ಅಂದ್ರೆ ಇಂಥ ರಾಜಕೀಯ ಬೇಕಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಕಾಡತೊಡಗಿದೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಕೆಂಡ ಕಾರ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಒತ್ತಾಯಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗಣಿನಾಡು ಬಳ್ಳಾರಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರೋ ನಗರ. ಎಲ್ಲ ಸರಿಯಾಗಿ ಇದ್ದಿದ್ರೆ ಇಂದು ಇದೇ ಬಳ್ಳಾರಿಯಲ್ಲಿ ಸಾವಿರಾರು ಜನರ ಮಧ್ಯೆ ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆಯಾಗಬೇಕಿತ್ತು. ಆದರೆ ಕಾರ್ಯಕ್ರಮದ ಬ್ಯಾನರ್ ವಿಚಾರಕ್ಕೆ ಇಡೀ ನಗರದಲ್ಲೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಗುರುವಾರ ಸಂಜೆಯಿಂದ ನಡೆದ ಗದ್ದಲ ಕೋಲಾಹಲದಲ್ಲಿ ಬರೋಬ್ಬರಿ 12ಕ್ಕೂ ಹೆಚ್ಚು ಬಾರಿ ಫೈರಿಂಗ್ ಆಗಿದ್ದು ಒಂದು ಅಮಾಯಕ ಪ್ರಾಣವೂ ಹೋಗಿದೆ. ಎಷ್ಟೋ ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. 2 ದಿನಗಳಿಂದ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿ ನಡುವಿನ ಸಂಘರ್ಷದ ಕಾವು ಹೆಚ್ಚಾಗ್ತಲೇ ಇದೆ. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕಿಡಿಕಾರ್ತಿರೋ ಶಾಸಕ ನಾರಾ ಭರತ್ ರೆಡ್ಡಿ ಸಂಘರ್ಷದಲ್ಲಿ ಪ್ರಾಣ ಕಳೆದುಕೊಂಡ ಕಾರ್ಯಕರ್ತ ರಾಜಶೇಖರ್ ಬಗ್ಗೆ ನೊಂದು ಮಾತನಾಡಿದ್ದಾರೆ. ಗಲಭೆ ವಿಚಾರಕ್ಕೆ ಬಳ್ಳಾರಿ ಜನರ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಅವರೇ ತಪ್ಪು ಮಾಡಿದ್ದಾರೆಂದು ಅರಿವಾಗಿ ಕ್ಷಮೆ ಯಾಚಿಸಿದ್ದಾರೆಂದು ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ಮಾಡಿದ್ದಾರೆ. ಇನ್ನೇನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ನಾನು ನಿಮ್ಮ ಮೂಲಕ ತಪ್ಪು ಯಾರದೇ ಆಗಿರ್ಬೋದು, ಆದರೆ ಬಳ್ಳಾರಿ ಜನತೆಗೆ ತಮ್ಗೆಲ್ಲರಿಗೂ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವಾಗ ಏನೋ ಬಹುಶಃ ಇವಾಗ ಅವ್ರಿಗೆ ಗೊತ್ತಾಗಿರ್ಬೋದು. ಯಾಕಂದರೆ ಇದು ನಮ್ಮಿಂದ ಆಗಿರೋದೇ ಈ ಕೊಲೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗಿರೋ ಕಾರಣ ಅವ್ರು ಇವತ್ತು ಸತ್ಯವನ್ನು ತಿಳ್ಕೊಂಡು ಇವತ್ತು ಅರ್ಥ ಆಗಿರೋ ಕಾರಣ ಇವಾಗ ಹೇಳಿಕೆ ಕೊಡ್ತಾರೆ ನನ್ನಿಂದ ತಪ್ಪಾಗಿರ್ಬೋದು ಅನ್ನೋಂಥ ಕಾರಣದಿಂದ ಕ್ಷಮೆ ಯಾಚನೆಯನ್ನು ಮಾಡೋಂಥ ಕೆಲಸ ಮಾಡಿದ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. MLA ಅವರು ಅವ್ರಿಗೆ ಆದಂಥ ಒಬ್ಬ ಶಾಸಕರು ಆದಮೇಲೆ ಅವ್ರದ್ದೇ ಆದಂಥ ಗೌರವ ಇರ್ತದೆ, ಘನತೆ ಇರ್ತದೆ. ಇಷ್ಟೆಲ್ಲ ಗದ್ದಲಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.